ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಮೊದಲನೇದಾಗಿ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾನು ಲೇಟಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಹಬ್ಬ ಆಲ್ರೆಡಿ ಆಗಿದೆ. ಇದು ಬಂದು ಹಿಂದಿನ ದಿನದ ಪ್ರಿಪ್ರೇಷನ್. ಫಸ್ಟು ತಾಂಬೂಲನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ಯಾವಾಗಲೂ ನನ್ನ ತಂಗಿನೇ ಮಾಡ್ತಾ ಇದ್ಲು, ಬಟ್ ಈ ವರ್ಷ ಅವಳು ಮಿಸ್ ಆಗಿದ್ದಾಳೆ, ಬರೋಕ್ಕಾಗಿಲ್ಲ ಹಬ್ಬಕ್ಕೆ. ಸೊ ತಾಂಬೂಲನ ತುಂಬ ಸಿಂಪಲ್ಲಾಗಿ ಮಾಡ್ತಿದ್ದೀನಿ. ಒಂದು ಬ್ಲೌಸ್ ಪೀಸ್ ಮತ್ತು ಅಕ್ಷತೆ, ಬ್ಯಾಂಗಲ್, ಹಾಗೆ ಒಂದು ಡ್ರೈ ಫ್ರೂಟ್ಸ್ನ ಇಡ್ತಾ ಇದ್ದೀನಿ, ಅರಿಶಿನ ಕುಂಕುಮ. ಅದಾದಮೇಲೆ ನಾನು ಕಳಶ ಕೂರಿಸುವಂಥ ಪ್ಲೇಸಿಗೆ ಈ ರೀತಿ ಬಾಳೆಲೆಯಲ್ಲಿ ರಂಗೋಲಿನ ಹಾಕಿದ್ದೀನಿ. ಆ್ಯಂಡ್ ನಾನು ಯಾವಾಗಲೂ ಈ ಬ್ಲೌಸ್ ಪೀಸ್ನೇ ಈ ಥರ ಹಾಕಿರ್ತೀನಿ. ಸೊ ಮುಖವಾಡನೂ ಕೂಡ ಎಲ್ಲನೂ ಪ್ರಿಪೇರ್ ಮಾಡಿರ್ತೀನಿ ನಾನು ಹಿಂದಿನ ದಿನವೇ. ಯಾಕಂದರೆ ಯಾವಾಗಲೂ ನಾನು ಬ್ರಾಹ್ಮಿ ಮುಹೂರ್ತದಲ್ಲೇ ನಾನು ಕಳಶ ಪ್ರತಿಷ್ಠಾಪನೆ ಮಾಡೋದು. ಇದು ಬಂದು ಕಳಶಕ್ಕೆ ಹಾಕುವಂತಹ ಐಟಮ್ಸು. ಸೊ ನಾನು ಕಳಶ ಪ್ರತಿಷ್ಠಾಪನೆ ಮಾಡುವಾಗ ಇದನ್ನೆಲ್ಲ ಹಾಕಿ ಲಕ್ಷ್ಮಿನ ಆಹ್ವಾನ ಮಾಡ್ಕೊಳ್ಬೇಕಾಗತ್ತೆ. ಸೊ ಎಲ್ಲ ಆದಮೇಲೆ ಲಕ್ಷ್ಮಿ ಅಲಂಕಾರ ಆಗಿ ಪೂಜೆ ಎಲ್ಲ ಆದಮೇಲೆ ನಮ್ಮ ಮನೆಯ ಮುದ್ದು ಲಕ್ಷ್ಮಿ ಈ ರೀತಿ ಕಾಣಿಸ್ತಾ ಇದ್ದಾಳೆ. ಸೊ ನನ್ನದೇ ದೃಷ್ಟಿ ಆಗುತ್ತೆ ಅಂತ ಅನಿಸುತ್ತೆ. ವರಮಹಾಲಕ್ಷ್ಮಿ ಹಬ್ಬ ಬಂದು ಇದು ಹಬ್ಬ ಅಲ್ಲ, ಇದೊಂದು ವ್ರತ. ಸೊ ಎಲ್ಲ ಹಿಂದೂ ಹೆಣ್ಮಕ್ಳು ತಾನೂ ಅಲಂಕಾರ ಮಾಡಿಕೊಂಡು ಲಕ್ಷ್ಮಿನೂ ಒಳ್ಳೆ ರೀತಿ ಅಲಂಕಾರ ಮಾಡಿ ಈ ಪೂಜೆನ ತುಂಬ ಒಂದು ಇಷ್ಟಪಟ್ಟು ಮಾಡ್ತಾರೆ. ಸೊ ನಾನು ಕೂಡ ಹಾಗೆ. ನಮ್ಮ ಮನೆಯಲ್ಲೆಲ್ಲ ಲಕ್ಷ್ಮೀ ಪೂಜೆ ಹೇಗೆ ಮಾಡ್ತಾಯಿದ್ರು ಅಂದರೆ ಸಿಂಪಲ್ಲಾಗಿ ಒಂದು ಕಳಶನ ಕೂರಿಸಿ ಒಂದು 5 ಜನ ಮುತ್ತೈದೆಯವರಿಗೆ ಬಾಗಿನ ಕೊಡ್ತಾಯಿದ್ರು. ಆದರೆ ನಾನು ತುಂಬ ಹಠ ಮಾಡಿ, ಇಲ್ಲ ನಾನು ಈ ಪೂಜೆ ಮಾಡಲೇಬೇಕು ಅಂತ ಹೇಳಿ ಇವತ್ತಿಗೆ 6ನೇ ವರ್ಷ ನಾನು ಲಕ್ಷ್ಮಿನ ಕೂರಿಸೋಕ್ಕೆ ಸ್ಟಾರ್ಟ್ ಮಾಡಿ. ವರ್ಷದಿಂದ ವರ್ಷಕ್ಕೂ ನಮಗೆ ಒಳ್ಳೆ ರೀತಿ ಆಗ್ತಾನೆ ಬಂದಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನೆಮ್ಮದಿ ಮುಖ್ಯ. ಆ ನೆಮ್ಮದಿ ನಮಗೆ ಆ ತಾಯಿ ಕೊಟ್ಟಿದ್ದಾಳೆ. ಈ ಹಬ್ಬದಲ್ಲಿ ಕೆಲಸ ತುಂಬಾ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾನು ಹಬ್ಬದ ಅಡುಗೆನ ಸ್ವಲ್ಪ ಸಿಂಪಲ್ಲಾಗಿ ಮಾಡಿದ್ದೀನಿ. ಮನೆಯಲ್ಲಿ ಯಾವುದೇ ಹಬ್ಬ ಆದರೂ ಕೂಡ ಮನೆ ತುಂಬ ಹೆಣ್ಮಕ್ಳಿದ್ರೇ ಆ ಹಬ್ಬಕ್ಕೊಂದು ಕಳೆ ಇರೋದು. ಸೊ ಈ ವರ್ಷ ಇನ್ನೂ ಸ್ಪೆಷಲ್. ನಮ್ಮ ಮನೆಗೆ ಪುಟ್ಟ ಮಹಾಲಕ್ಷ್ಮಿ ಬಂದಿದ್ದಾಳೆ, ನನ್ನ ಸಿಸ್ಟರ್ ಪಾಪು. ಸೊ ಅವಳಾದರೆ ಇಲ್ಲಿಲ್ಲ, ಬಟ್ ಆದರೂ ಒಂದು ಸ್ಪೆಷಲ್. ಇದು ಇವತ್ತು ನಾನು ಹಾಕ್ಕೊಳ್ತಾ ಇರೋಂತಹ ಸ್ಯಾರಿ. ಸೊ ಇದು ಹೋದ ವರ್ಷ ದೇವರಿಗೆ ಹಾಕಿದ್ರು, ಈ ವರ್ಷ ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನು ರೆಡಿ ಆಗೋಕ್ಕೆ ಕೂಡ ಸ್ಟಾರ್ಟ್ ಆದೆ. ಯಾಕಂದರೆ ಅರಿಶಿನ ಕುಂಕುಮಕ್ಕೆ ಕರೆದಿರೋರು ಬರ್ತಾ ಇದ್ದರು. ನಾನು ಎಲ್ಲರೂ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲ್ಲ, ಬಿಕಾಸ್ ಅವ್ರಿಗೂ ಕೂಡ ನನಗೆ ಅನ್ಕಂಫರ್ಟ್ ಫೀಲ್ ಮಾಡಿಸೋಕ್ಕೆ ಇಷ್ಟ ಇಲ್ಲ. ಆ್ಯಂಡ್ ಇವ್ರು ಬಂದು ನಮ್ಮ ಅತ್ತೆ, ಅವರು ಸಹ ಮನೆಗೆ ಬಂದು ಕುಂಕುಮ ತೊಗೊಂಡು ಹೋದರು. ಅದಾದಮೇಲೆ ನಾನು ನನ್ನ ದೊಡ್ಡತ್ತೆ ಮನೆಗೆ ಹೊರಟೆ. ಅವರು ಈ ಥರ ಸಿಂಪಲ್ಲಾಗೆ ಮಾಡಿದರು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಸ್ ಗೈಸ್, ಇವಾಗ ಎಲ್ಲರ ಮನೇಲೂ ಅರಿಶಿನ ಕುಂಕುಮ ತಗೊಂಡು ಆ್ಯಂಡ್ ನಾನು ನಮ್ಮ ಅತ್ತೆ ಮನೆಗೆ ಹೋಗಿ ಕೂಡ ಬಂದೆ. ಏನೋ ಒಂಥರ ತುಂಬ ಖುಷಿ ಅನಿಸುತ್ತೆ. ಇಯರ್ಲಿ ಒನ್ಸ್ ಈ ಥರ ಫುಲ್ ನಾವು ರೆಡಿ ಹಾಕ್ಕೊಂಡು ಎಲ್ಲರ ಮನೆಗೂ ಹೋಗಿ ಎಲ್ಲರ ಮನೆ ಲಕ್ಷ್ಮಿನೂ ನೋಡಿಕೊಂಡು ಹೇಗೆ ಮಾಡಿದ್ದಾರೆ ಅಂತ ಹೇಳಿ ನೋಡ್ಕೊಂಡು ಬರೋದು. ಆ್ಯಂಡ್ ನಮ್ಮ ಮನೆಗೂ ಆಲ್ಮೋಸ್ಟ್ ಎಲ್ಲರೂ ಬಂದು ಹೋಗಿದ್ದಾರೆ, ಒಂದಿಬ್ಬರು ಮಿಸ್ ಆಗಿದ್ದಾರೆ. ಸೊ ಆಲ್ರೆಡಿ ಲೇಟ್ ಆಗಿದೆ, ಅವರು ಬರೋದಿಲ್ಲ ಅನಿಸುತ್ತೆ. ಆ್ಯಂಡ್ ಈಗ ಆಲ್ರೆಡಿ 9:30 ಆಗಿದೆ. ಒಂದೊಳ್ಳೆ ಟೈಮ್ನ ನೋಡಿ ಕಳಶನ ಕದಲಿಸಿ ನಾವು ನಾಳೆ ಕಳಶನ ವಿಸರ್ಜನೆ ಮಾಡಿಬಿಡ್ತೀವಿ. ನಾವು 3 ಡೇಸ್ ಆಗಲಿ 5 ಡೇಸ್ ಆಗಲಿ ಆ ಥರ ಇಟ್ಕೊಳೋದಿಲ್ಲ. ಓನ್ಲಿ 1 ಡೇ ಮಾತ್ರ ಲಕ್ಷ್ಮಿನ ಕೂರಿಸ್ತೀವಿ. ಆ್ಯಂಡ್ ಎಸ್, ಏನು ಹೇಳೋದು, ಲಕ್ಷ್ಮಿಗೆ ಪ್ರಿಪ್ರೇಷನ್ ಅಂದರೆ 2 ತಿಂಗಳಿಂದನೇ ಸ್ಟಾರ್ಟ್ ಮಾಡಿಬಿಡ್ತೀವಿ. ಬಟ್ ವಿಸರ್ಜನೆ ಮಾಡುವಂತಹ ಟೈಮಲ್ಲಿ ತುಂಬ ಎಮೋಷ್ನಲ್ ಆಗಿಬಿಡ್ತೀವಿ. ಎನಿವೇಸ್, ಏನು ಮಾಡೋಕ್ಕಾಗಲ್ಲ, ನಾವು ಕಳಿಸ್ಕೊಡ್ಲೇಬೇಕಾಗುತ್ತೆ. ಇದು ಬಂದು ನೆಕ್ಸ್ಟ್ ಡೇ. ನಾವು ಹಿಂದಿನ ದಿನನೇ ಕಳಶನ ಕದಲಿಸಿಟ್ಟಿರ್ತೀವಿ. ಇವಾಗ ನಾವು ಒಂದೊಂದೇ ತೆಗಿತಾ ಬರಬೇಕು. ಫಸ್ಟು ಕಾಯಿನ ತೆಗಿಬೇಕು, ಅದಾದಮೇಲೆ ಹೂವಿನ ಹಾರ, ಆಮೇಲೆ ದೇವ್ರಿಗೆ ಹಾಕಿರೋ ಒಡವೆಗಳು. ಸೊ ನಾವು ದೇವರಿಗೆ ಏನೇ ಒಡವೆ ಹಾಕಿದರೆ ಮತ್ತು ಏನು ಬಾಗಿಣಕ್ಕೆ ನಾವು ಸೀರೆ ಇಟ್ಟಿರ್ತೀವಿ ಅದನ್ನು ಹಾಗೆ ತೆಗೆದಿಡಬಾರ್ದು, ನಮ್ಮ ಮೈ ಮೇಲೆ ಅದನ್ನು ಹಾಕ್ಕೊಳ್ಬೇಕು. ಅದಾದಮೇಲೆ ಕಳಶಕ್ಕೆ ಹಾಕಿರೋ ನೀರನ್ನು ತುಳಸಿ ಗಿಡಕ್ಕೆ ನಾವು ಹಾಕ್ತೀವಿ. ಅದರೊಳಗೆ ಹಾಕಿರೋ ಗೋಮತಿ ಚಕ್ರ, ಕವಡೆ ಮತ್ತು ಚಿನ್ನ, ಬೆಳ್ಳಿ ಅದೇನೇ ಇದ್ದರೂ ಕೂಡ ನಿಮ್ಮ ಮನೆಯ ಕಬೋರ್ಡೊಳಗೆ ಇಟ್ಕೋಬೋದು, ಇಲ್ಲ ಅಂತ ಅಂದರೆ ನಿಮ್ಮ ಪರ್ಸಲ್ಲಿ ಇಟ್ಕೋಬಹುದು. ಅದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನನಗಂತೂ ವರಮಹಾಲಕ್ಷ್ಮಿ ಪೂಜೆ ಅಂದರೆ ಅದೊಂದು ಸಂಭ್ರಮ ಅಂತಲೇ ಹೇಳಬಹುದು. 2 ತಿಂಗಳು ಮುಂಚೆಯಿಂದನೇ ಶಾಪಿಂಗ್ ಸ್ಟಾರ್ಟ್ ಮಾಡಿರ್ತೀನಿ. ಬಟ್ ಈ ರೀತಿ ತೆಗಿಯೋದು 1 ಸೆಕೆಂಡಲ್ಲಿ ತೆಗಿಯುವಾಗ ತುಂಬ ಬೇಜಾರಾಗುತ್ತೆ. ಐ ಹೋಪ್ ಯು ಆಲ್ ಎಂಜಾಯ್ ದಿಸ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.